ಇವತ್ತು ಸ್ವತಃ ದರ್ಶನ್ ಅವರು ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು. ಆದರೆ ಅವರಿಗೆ ಅವಕಾಶ ನೀಡಲಾಗಲಿಲ್ಲ, ತಡೆ ಬಂತು. ಯಾಕೆ ಆಕ್ಷೇಪಣೆ, ಯಾಕೆ ಅವಕಾಶ ಕೊಡಲಿಲ್ಲ ದರ್ಶನ್ ಅವರಿಗೆ? ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಇವತ್ತು ಕೋರ್ಟ್ನಲ್ಲಿ ಏನೇನಾಯಿತು ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನೀವು ಸಿಂಪಲ್ ಆಗಿ ನೋಡ್ತಾ ಹೋಗ್ಬೋದು. ಮೊದಲನೇದಾಗಿ ಪ್ರದೋಷ್ ಏನು ಮಾಫಿ ಸಾಕ್ಷಿ ಅರ್ಜಿಯನ್ನು ಸಲ್ಲಿಸಿದ್ದಾನೆ, ಅದು ಅಕ್ಸೆಪ್ಟ್ ಆಗಿದೆ, ಮಾಫಿ ಸಾಕ್ಷಿ ಅಂತ ಪರಿಗಣಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗಿ 2 ಸಲ ವಿಚಾರಣೆ ಕೂಡ ಆಗಿದೆ. ಸೊ ಇದೀಗಿರೋದು ವೆರಿ ಇಂಟ್ರೆಸ್ಟಿಂಗ್ ಘಟ್ಟ ಏನು ಅಂತಂದರೆ, ದರ್ಶನ್ ಅವರು ಸ್ವತಃ ಕೋರ್ಟ್ಗೆ ಹಾಜರಾಗಬೇಕು ಅಂತ. ಸೊ ನಾರ್ಮಲಿ ಗೊತ್ತು ನಿಮಗೆ, ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ಆಗುತ್ತೆ, ಜೈಲಿಂದಲೇ ವಿಚಾರಣೆಗೆ ಹಾಜರಾಗ್ತಾರೆ. ಪವಿತ್ರ ಗೌಡ ಕೂಡ ಹಾಜರಾಗ್ತಾರೆ, ದರ್ಶನ್ ಅವರು ಕೂಡ ಹಾಜರಾಗಿರೋದು, ಬೇರೆ ಆರೋಪಿಗಳು ಕೂಡ ಹಾಜರಾಗ್ತಾ ಇದ್ರು. ಆದರೆ ದರ್ಶನ್ ಖುದ್ದು ವಿಚಾರಣೆಗೆ ಬರಬೇಕು, ಅವ್ರನ್ನ ಕೋರ್ಟ್ನಲ್ಲೇ ನಿಲ್ಲಿಸಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿಸುವಂಥದ್ದಿದೆ ಅಂತ. ಯಾಕಂತಂದರೆ ಇಲ್ಲಿ ಪ್ರದೋಷ್ ಕೂಡ ಬರ್ತಾನಲ್ಲೇ ಕಟಕಟೆಗೆ, ದರ್ಶನ್ ಕೂಡ ಬಂದರೆ ಮುಖತಃ ಇಬ್ಬರನ್ನೂ ಕೂಡ ಅಲ್ಲಿ ಪಾಟಿ ಸವಾಲ್ಗೆ ಒಳಪಡಿಸ್ಬೋದು. ಇಂಪಾರ್ಟೆಂಟ್ ಆಗಿ ಲಾಯರ್ ಹಸ್ಮತ್ ಪಾಷಾ ಅವರು ಈ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ದರ್ಶನ್ ಅವರಿಗೆ ನನ್ನ ಕಕ್ಷಿದಾರರಿದ್ದಾರೆ, ಅವ್ರನ್ನ ಕೋರ್ಟ್ಗೆ ಕರ್ಕೊಂಬರಬೇಕು ಅಂತ. ಇಲ್ಲಿ ಒಂದಷ್ಟು ಟೆಕ್ನಿಕ್ಯಾಲಿಟಿ ಕೂಡ ಇರುತ್ತೆ, ಅಂದರೆ ಒಂದಷ್ಟು ಯೋಚನೆ ಕೂಡ ಇರುತ್ತೆ, ಮೈಂಡ್ ಗೇಮ್ಗಳು ಕೂಡ ನಡೆಯುತ್ತೆ ಈ ಸಂದರ್ಭದಲ್ಲಿ. ಯಾಕಂದರೆ ಎದುರೆದುರು ನಿಂತು ಪ್ರಶ್ನೆಗಳನ್ನು ಕೇಳಿದಾಗ ಹೇಗೆ ಮಾತು ಬರುತ್ತೆ, ಅದೇ ಕಾನ್ಫಿಡೆನ್ಸಲ್ಲಿ ಪ್ರದೋಷ್ ಮಾತಾಡ್ತಾರೆ, ಇಂಥದ್ದೆಲ್ಲ ವಿಚಾರಗಳು ಬರುತ್ತೆ. ಇದನ್ನೆಲ್ಲ ವಕೀಲರು ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ಸೊ ಈ ವಿಚಾರವನ್ನು ಸೆಷನ್ಸ್ ಕೋರ್ಟ್ ಏನಿದೆ 59ನೇ CCH ಕೋರ್ಟ್, ಸೊ ಅಲ್ಲಿಗೆ ಬರಬೇಕಾಗಿತ್ತು. ಆದರೆ ಆ ಒಂದು ಅರ್ಜಿಗೆ ದರ್ಶನ್ ಖುದ್ದು ಹಾಜರಾಗಬೇಕು ಅನ್ನೋ ಒಂದು ಅಪ್ಲಿಕೇಶನ್ ಇತ್ತಲ್ಲ, ಅದಕ್ಕೆ SPP ಪ್ರಸನ್ನಕುಮಾರ್ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಸೊ ಹಾಗಾಗಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕನೇ ಇವತ್ತು ದರ್ಶನ್ ಹಾಗೆ ಪವಿತ್ರ ಗೌಡ ಇಬ್ಬರು ಕೂಡ ಹಾಜರಾಗಿದ್ದಾರೆ. ಉಳಿದಂಥ ಆರೋಪಿಗಳು ಕೂಡ ಹಾಜರಾದರು. ಯಾರು ಹೊರಗಡೆ ಬಂದಿದ್ದಾರೆ ಬೇಲ್ ಮೇಲೆ, ಸೊ ಅವರೆಲ್ಲ ಖುದ್ದು ಆರೋಪಿಗಳು ಅಲ್ಲಿ ಹಾಜರಾಗಿದ್ದಾರೆ. ಸೊ ಇಲ್ಲಿ ಯಾಕೆ ಆಕ್ಷೇಪಣೆ ವ್ಯಕ್ತ ಆಯಿತು, ಖುದ್ದು ಹಾಜರಿರಬೇಕು ಅಂತ ಲಾಯರ್ ಯಾಕೆ ಹೇಳಿದ್ರು ಅಂತಂದರೆ, ದರ್ಶನ್ ಕೋರ್ಟ್ಗೆ ಬರಲೇಬೇಕು. SPP ಪ್ರಸನ್ನಕುಮಾರ್ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಯಾಕೆ ಅದಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಹೇಳಿದ್ರೆ, ಹಿಂದೆ ದರ್ಶನ್ ಅವರು ಕೋರ್ಟ್ಗೆ ಬಂದಂಥ ಸಂದರ್ಭದಲ್ಲಿ ತುಂಬ ಜನ ಸೇರಿದ್ರು, ನೂಕುನುಗ್ಲಾಯಿತು. ಎಷ್ಟು ಮಟ್ಟಿಗೆ ಅಂತಂದರೆ ಉಸಿರಾಡೋಕ್ಕೂ ಕೂಡ ಕಷ್ಟ ಆಯಿತು ಅಂತ SPP ಪ್ರಸನ್ನಕುಮಾರ್ ಅವರು ತಮ್ಮ ವಾದ ಮಂಡನೆಯಲ್ಲಿ ಹೇಳಿದ್ದಾರೆ. ಆದರೆ ಈ ಕಡೆ ಹಸ್ಮತ್ ಪಾಷಾ ಅವ್ರ ವಾದ ಬೇರೆ. ನೇರ ತಂದು ನಿಲ್ಲಿಸಿದಾಗ ಒಂದಷ್ಟು ಕ್ಲಾರಿಟಿ ಇರುತ್ತೆ. ನಾನು ಕೂಡ ದರ್ಶನ್ ಅವ್ರನ್ನ ಪ್ರಶ್ನೆ ಮಾಡ್ಬೋದು, ಅಲ್ಲೇ ವಿಡಿಯೋ ಕಾನ್ಫರೆನ್ಸ್ಗಿಂತ ನೇರ ನಿಲ್ಲಿಸಿದ್ರೆ ಈ ಮಾಫಿ ಸಾಕ್ಷಿ ಹಾಗೆ ಆರೋಪಿ ಇಬ್ಬರನ್ನೂ ಕೂಡ ನಿಮಗೆ ಹೆಚ್ಚಿನ ಔಟ್ಪುಟ್ ಬರುತ್ತೆ, ಹೆಚ್ಚಿನ ಔಟ್ಕಮ್ ಬರುತ್ತೆ ಅಂತ. ಆದರೆ ಇದಕ್ಕೆ ಅವಕಾಶವನ್ನು ಕೊಡಲೇ ಇಲ್ಲ. ಕಳೆದ ಬಾರಿ ಕೋರ್ಟ್ನಲ್ಲಿ ಈ ಥರ ಎಲ್ಲ ಆಗಿದೆ. ಜೊತೆಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಾಗ ಕೆಲವೊಂದಷ್ಟು ಮಾಹಿತಿಗಳನ್ನ ಪಡಿಬೇಕು ಅಂತ ಹಸ್ಮತ್ ಪಾಷಾ ಹೇಳ್ತಾರೆ. ನಾನು ಡೈರೆಕ್ಟಾಗಿ ಕೆಲವೊಂದು ಪ್ರಶ್ನೆಗಳನ್ನು ಪ್ರದೋಷ್ಗೂ ಕೇಳಬೇಕಾಗುತ್ತೆ ಪಾಟಿ ಸವಾಲಲ್ಲಿ, ದರ್ಶನ್ ಅವ್ರನ್ನೂ ಕೂಡ ಕೇಳಿದಾಗ ಬೇಗ ಉತ್ತರ ಸಿಗುತ್ತೆ ಅನ್ನೋದು. ಸೊ ಜೈಲಿನಲ್ಲಿ ಭೇಟಿಯಾದಾಗ ಎಲ್ಲ ವಿಷಯದ ಮಾಹಿತಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗಲ್ಲ ನಾವು. ಸೊ ಹಾಗಾಗಿ ಆರೋಪಿ ಖುದ್ದು ಬಂದರೆ ಸ್ಪಷ್ಟವಾದಂಥ ಮಾಹಿತಿ ತೆಗಿಬೋದು. ಹಾಗಾಗಿ ಅದಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ ನ್ಯಾಯಯುತ ವಿಚಾರಣೆಗೆ ಆರೋಪಿ ಖುದ್ದು ಹಾಜರಾಗುವಂಥ ಅಗತ್ಯ ಇದೆ ಅಂತ ಹೇಳಿದ್ದಾರೆ. ಸೊ ಇನ್ನು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಅವಕಾಶ ಕೊಡೋಕ್ಕಾಗತ್ತಾ ಅಂತ SPP ಪ್ರಸನ್ನಕುಮಾರ್ ಅಲ್ಲಿ ಖಡಕ್ ವಾದವನ್ನು ಮಂಡಿಸ್ತಾರೆ. ಆರೋಪಿ ಕೂಡ ವಿಚಾರಣೆಯಲ್ಲಿ ಭಾಗಿಯಾಗುವಂಥ ವಿಚಾರ ಏನು ವಕೀಲರು ಹೇಳ್ತಿದ್ದಾರೆ, ನಮ್ಮ ಎದುರುಗಡೆ ಇರುವಂಥ ವಕೀಲರು. ಸೊ ಅದು ಮಾಹಿತಿ ನೀಡುವಂಥ ಹಕ್ಕು ಹೊಂದಿದ್ದಾರೆ ವಿಚಾರಣೆ ಸಂದರ್ಭದಲ್ಲಿ ಯಾರು ಆರೋಪಿಗಳು ವಕೀಲರಿಗೆ. ಆರೋಪಿ ಕೋರ್ಟ್ಗೆ ಬಂದರೆ ಯಾವುದೇ ರೀತಿಯಾದಂಥ ಕಾನೂನು ಸುವ್ಯವಸ್ಥೆ ಹಾಳಾಗೋದಿಲ್ಲ ಅನ್ನೋದನ್ನು ಹಸ್ಮತ್ ಪಾಷಾ ಹೇಳ್ತಾರೆ. ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಅವಕಾಶ ನಿರಾಕರಣೆ ಮಾಡೋದು ಸರಿಯಲ್ಲ ಅಂತ ಕೂಡ ಹಸ್ಮತ್ ಪಾಷಾ ಇದೇ ಸಂದರ್ಭದಲ್ಲಿ ಮಾತನಾಡ್ತಾ ಹೇಳ್ತಾರೆ. ಹಾಗೆ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಜೈಲಿನಲ್ಲೇ ಖುದ್ದು ಆರೋಪಿ ಹಾಜರಿಗೆ ಯಾವುದೇ ವಿನಾಯಿತಿ ಇಲ್ಲ, ಕಾನೂನಲ್ಲಿರುವಂಥ ಅವಕಾಶಗಳನ್ನು ಉಲ್ಲೇಖಿಸಿ ಅಲ್ಲಿ ಮಾತನಾಡ್ತಾರೆ ಹಸ್ಮತ್ ಪಾಷಾ ಅವರು. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಕೇವಲ ಟ್ರಯಲನ್ನು ವೀಕ್ಷಿಸ್ಬೋದು, ಆದರೆ ಈ ಬಗ್ಗೆ ತಮ್ಮ ವಕೀಲರಿಗೆ ಯಾವುದೇ ಮಾಹಿತಿಯನ್ನು ನೀಡೋದಕ್ಕೆ ಸಾಧ್ಯ ಆಗಲ್ಲ. ಪ್ರಾಸಿಕ್ಯೂಷನ್ ಭದ್ರತೆಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ, ಪ್ರಾಸಿಕ್ಯೂಷನ್ ಅವರು ಏನೇನು ಬೇಕು ಸೆಕ್ಯೂರಿಟಿ ಅದನ್ನು ಮಾಡಿಕೊಳ್ಳಿ. ಜಾಮೀನಿನ ಮೇಲಿರುವಂಥ ಆರೋಪಿ ಹಾಜರಿಗೆ ವಿನಾಯಿತಿ ಕೋರ್ಬೋದು. ಆರೋಪಿ ತಲೆಮರೆಸ್ಕೊಂಡಿದ್ರೆ ಮಾತ್ರ ಆರೋಪಿ ಗೈರು ಹಾಜರಿಯಲ್ಲಿ ವಿಚಾರಣೆ ನಡೆಸ್ಬೋದು. ಆದರೆ ಆರೋಪಿ ಕಸ್ಟಡಿಯಲ್ಲಿ ಟ್ರಯಲ್ಗೆ ಖುದ್ದು ಹಾಜರಿ ಅಗತ್ಯ ಇದೆ ಅಂತ ಹಸ್ಮತ್ ಪಾಷಾ ಅವರು ಹೇಳಿದರು. ಸೊ ಅದಾದಮೇಲೆ ಮತ್ತೆ ವಾದ ಮುಂದುವರಿಯುತ್ತೆ. ಪ್ರಸನ್ನಕುಮಾರ್ ಅಷ್ಟು ಸುಲಭಕ್ಕೆ ಬಿಡುವಂಥ ವಕೀಲರಲ್ಲ, ಸಾಕಷ್ಟು ಸೀನಿಯರ್ ಇದ್ದಾರೆ. ಸೊ ಅವರು ಮತ್ತೊಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಇನ್ನು ಈ ಟೈಮಲ್ಲಿ ಪ್ರಸನ್ನಕುಮಾರ್ ವಾದ ಮಂಡಿಸ್ತಾ ಹೇಳ್ತಾರೆ, ಎಲೆಕ್ಟ್ರಾನಿಕ್ ಸಾಧನಗಳ ಮೂಲಕ ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಲು ಅವಕಾಶ ಇದೆ. ಈಗ ಟೆಕ್ನಾಲಜಿ ಭಾಳಷ್ಟು ಬೆಳೆದಿದೆ. BNSSನಲ್ಲಿ ಆಡಿಯೋ ಹಾಗೆ ವಿಡಿಯೋ ಫಾರ್ಮ್ಯಾಟ್ನಲ್ಲಿ ಹಾಜರಿಗೆ ಅವಕಾಶವನ್ನು ನೀಡಲಾಗಿದೆ ಅಂತ ಪ್ರಸನ್ನಕುಮಾರ್ ವಾದ ಮಂಡಿಸಿದ್ರು. ಹಾಗೆ 2020 ಜೂನ್ನಲ್ಲಿ ಕೋರ್ಟ್ ಕಲಾಪಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಬಳಕೆಗೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಕೋರ್ಟ್ನ ಎಲ್ಲ ಕಲಾಪಗಳಿಗೆ ವಿಡಿಯೋ ಬಳಕೆ ನಿಯಮವನ್ನು ರಚಿಸಲಾಗಿದೆ. ಆಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಳ್ಬೇಕು ಅಂತ ಅವಕಾಶವನ್ನು ಕೊಡಲಾಗಿದೆ, ನಾವು ಅದನ್ನು ಬಳಸ್ಕೋಬೇಕಾಗುತ್ತೆ. 2020 ಜೂನ್ನಲ್ಲಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ ಅನ್ನೋದನ್ನು ಹೇಳಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ ಕಲಾಪದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇದೆ ಅಂತ. ಈಗೆಲ್ಲ ಟೆಕ್ನಾಲಜಿ ಮುಂದುವರೆದಿದೆ. ವಿಡಿಯೋ ಕಾಲ್ನಲ್ಲೂ ಕೂಡ ವಿಡಿಯೋ ಕಾನ್ಫರೆನ್ಸ್ನಲ್ಲೂ ಕೂಡ ಕೋರ್ಟ್ ಮುಂದೆ ಹಾಜರುಪಡಿಸಿದಂಥ ರೀತಿಯಲ್ಲೇ ಎಲ್ಲವೂ ಸ್ಪಷ್ಟವಾಗಿ ಕೇಳುತ್ತೆ. ಹಾಗೆ ವಿಚಾರಣಾ ದಿನ ಕೈದಿ ವಕೀಲರ ಜೊತೆ VC ಮೂಲಕ
ಖಾಸಗಿಯಾಗಿ ಚರ್ಚೆ ಕೂಡ ಮಾಡ್ಬೋದು. ಹಾಗೆ ಮ್ಯಾನ್ಯುವಲ್ ಪ್ರಕಾರ ಫೋನ್ ಕರೆ ಮಾಡೋದಕ್ಕೂ ಅವಕಾಶ ಇದೆ. ಅರ್ಜಿದಾರರು 73 ಸಂಬಂಧಿಕರು ಕುಟುಂಬದವರ ಜೊತೆ ಮಾತನಾಡಿದ್ದಾರೆ. ಅಲ್ಲದೆ ಜೈಲಿನಲ್ಲಿ ಭೇಟಿಗೂ ಕೂಡ ಅವಕಾಶವನ್ನು ಕೊಡಲಾಗಿದೆ. ಕುಟುಂಬಸ್ಥರು ಸಂಬಂಧಿಕರ ಭೇಟಿಗೆ ಯಾವುದೇ ನಿರ್ಬಂಧ ಇಲ್ಲ. ಭೇಟಿಯ ವೇಳೆ ಗೌಪ್ಯತೆಯನ್ನು ಕೂಡ ಕಾಪಾಡಿಕೊಂಡಿದ್ದಾರೆ. 28 ಬಾರಿ ಕುಟುಂಬದವರು ಹಾಗೂ ಸಂಬಂಧಿಗಳು ಭೇಟಿ ಮಾಡಿದ್ದಾರೆ ಅಂತ SPP ಪ್ರಸನ್ನಕುಮಾರ್ ತಮ್ಮ ವಾದದಲ್ಲಿ ಹೇಳಿದರು. ಇನ್ನೊಂದು ಭಾಳ ಇಂಪಾರ್ಟೆಂಟ್ ವಿಚಾರವನ್ನು ಪ್ರಸನ್ನಕುಮಾರ್ ಹೇಳ್ತಾರೆ. ಇವರಿಗೆ ಅವಕಾಶ ಕೊಟ್ಟರೆ ಉಳಿದವರು ಕೂಡ ಕೇಳ್ತಾರೆ. ಹಾಗಂತ ಜೈಲಿನಲ್ಲಿ 2,500 ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಕರೆತರಕ್ಕಾಗತ್ತಾ? ವಿವಿಧ ನ್ಯಾಯಾಲಯದಲ್ಲಿ ಕೇಸ್ಗಳು ನಡೀತಾ ಇವೆ. ಹೀಗಾಗಿ ಖುದ್ದು ಹಾಜರಿಗೆ ಅವಕಾಶ ಯಾವುದೇ ಕಾರಣಕ್ಕೂ ಕೊಡಬಾರದು ಅಂತ SPP ಪ್ರಸನ್ನಕುಮಾರ್ ವಾದ ಮಂಡಿಸ್ತಾರೆ. ಹಾಗೆ ಸಿ ಮೂಲಕ ಸೆಕ್ಷನ್ 273ರಂತೆ ಸಾಕ್ಷ್ಯ ಆರೋಪಿಯ ಸಮ್ಮುಖದಲ್ಲಿ ದಾಖಲಿಸಾಗುತ್ತೆ. ಆರೋಪಿ ವಕೀಲರು ಹಾಗೆ ಸಾಕ್ಷಿಯು ಕೂಡ ನಿಜವಾಗಿ ಎದುರು ಕುಳಿತಿರುವಂತೆಯೇ ನೋಡ್ಬೋದು. ಆ ಫೆಸಿಲಿಟಿ ಇದೆ. ಕೋರ್ಟ್ಗಿಂತ ಸಿ ಮೂಲಕ ಸಾಕ್ಷಿಯನ್ನು ಇನ್ನೂ ಸ್ಪಷ್ಟವಾಗಿ ನೋಡೋದಕ್ಕೆ ಅವಕಾಶ ಇದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ, ವಿಡಿಯೋ ಕಾಲ್ ಮೂಲಕ ಅಂತ ಅವರು ಸಾಕ್ಷಿಯ ವರ್ತನೆಯನ್ನು ನೋಡ್ಬೋದು. ಮುಖಭಾವ, ನಡೆನುಡಿ ಎಲ್ಲವನ್ನು ಕೂಡ ದರ್ಶನ್ ಅಲ್ಲೇ ನಿಂತ್ಕೊಂಡು ಜೈಲಿನಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕನೇ ಪ್ರದೋಷ್ ಏನೇನು ಮುಖದಲ್ಲಿ ಚೇಂಜಸ್ ಆಗ್ತಾ ಇದೆ, ಅವರ ಮಾತುಗಳಲ್ಲಿ ನಿಜ ಇದೆಯಾ ಏನು, ವಾಸ್ತವವಾಗಿ ಸಾಕ್ಷ್ಯದ ವಿಡಿಯೋನ ಮರುಪ್ರಸಾರ ಕೂಡ ಮಾಡ್ಬೋದು. ಏನಾದ್ರು ಡೌಟ್ ಇದ್ದರೆ ಮತ್ತೆ ರೀಪ್ಲೇ ಮಾಡಿ ಅಂತ ಆ ವಿಡಿಯೋನ ರೀಪ್ಲೇ ಮಾಡುವಂಥ ಅವಕಾಶ ಕೂಡ ಇದೆ. ಸೊ ಅವರು ಸಾಕ್ಷಿ ಹೇಳಿಕೆಯನ್ನು ಕೇಳ್ಬೋದು. ಅಗತ್ಯ ಇದ್ದರೆ ಮತ್ತೆ ಕೇಳ್ಬೋದು. ಅವ್ರು ಹೇಳ್ತಿರೋದು ನಿಜನ ಮತ್ತೆ ರಿಪೀಟ್ ಮಾಡಿ ಹಾಕಿ ಅಂತಂದರೆ ಅದನ್ನು ಕೂಡ ಮಾಡೋಕ್ಕೆ ಅವಕಾಶ ಇದೆ. ಸೊ ಆರೋಪಿ ತನ್ನ ವಕೀಲರಿಗೆ ಸೂಚನೆಗಳನ್ನು ನೀಡೋದಕ್ಕೆ ಹಾಗೂ ಸಾಕ್ಷಿ ಕ್ರಾಸ್ ವೇಳೆ ಅಗತ್ಯವಾದಂಥ ಸೂಚನೆಗಳನ್ನು ನೀಡೋದಕ್ಕೆ ಅವಕಾಶ ಇದೆ. ಸಾಕ್ಷ್ಯದ ವಿಡಿಯೋನ ಮರುಪ್ರಸಾರ ಮಾಡೋ ಸೌಲಭ್ಯ ಇದೆ. ಸೊ ಹಾಗಾಗಿ ಆರೋಪಿಗೆ ಯಾವುದೇ ರೀತಿಯಾದಂಥ ಅನ್ಯಾಯ ಉಂಟಾಗಲ್ಲ ಅಂತ SPP ಪ್ರಸನ್ನಕುಮಾರ್, ಟೆಕ್ನಾಲಜಿನೇ ಬೆಸ್ಟ್. ಖುದ್ದೋರು ಇಲ್ಲಿ ಬರೋದಕ್ಕಿಂತ ಇಲ್ಲೇನು ಮತ್ತೆ ರೀಪ್ಲೇ ಮಾಡಿ ನೋಡೋಕ್ಕಾಗಲ್ಲ. ಮಾತಾಡಿದ್ದನ್ನು ನೇರ ಮಾತಾಡಬೇಕಾಗುತ್ತೆ. ಅಲ್ಲಾದರೆ ರೀಪ್ಲೇ ಮಾಡ್ಬೋದು. ಆತ ಹೇಳಿದ ಸತ್ಯನ ಇಲ್ಲ, ಇಲ್ಲೇನೋ ಮಿಸ್ ಹೊಡಿತಾ ಇದೆ, ಇಲ್ಲಿ ತಪ್ಪು ಹೇಳ್ತಿದ್ದಾರೆ, ಈ ಥರ ಇದಿಲ್ಲ, ನಾ ಮಾಡಿಲ್ಲ ಅಂತ ಹೇಳ್ಬೋದು. ಸೊ ಈ ಥರ ಒಂದಷ್ಟು ವಿಚಾರಗಳನ್ನು ಇವತ್ತು ಹಸ್ಮತ್ ಪಾಷಾ ಅವರ ವಿರುದ್ಧ SPP ಪ್ರಸನ್ನಕುಮಾರ್ ತಮ್ಮ ವಾದ ಮಂಡನೆಯಲ್ಲಿ ತಿಳಿಸಿದ್ರು. ಹಾಗಾಗಿ ಇದೊಂಥರ ಹೇಳಿದ್ನಲ್ಲ, ಯಾವಾಗ ಮಾಫಿ ಸಾಕ್ಷಿಯಾಗಿ ಪ್ರದೋಷ್ ತಾನು ಮಾಫಿ ಸಾಕ್ಷಿಯಾಗಿ ಎಲ್ಲ ಹೇಳ್ತೀನಿ ಅಂತ ಅಂದಮೇಲೆ ಕೇಸ್ ಬೇರೆ ದಿಕ್ಕಿನ ಕಡೆನೇ ಹೋಗ್ತಾ ಇದೆ. ಮೇ ಬಿ ಸೆಷನ್ಸ್ ಕೋರ್ಟ್ನಿಂದ ಏನೋ ಒಂದು ಆಕ್ಷೇಪಣೆ ಅರ್ಜಿಗೆ ಅವಕಾಶ ಸಿಗಲಿಲ್ವಲ್ಲ, ಹೈಕೋರ್ಟ್ಗೇನೋ ಹೋಗ್ತಾರೆ, ಅಲ್ಲಿಂದ ಮತ್ತೆ ಮುಂದೆ ಹೋಗುತ್ತಾ. ಅಂತೂ ಇದು ದಿನದಿಂದ ದಿನಕ್ಕೆ ಇನ್ನೊಂದಷ್ಟು ಕಾಂಪ್ಲಿಕೇಟೆಡ್ ಆಗ್ತಾ ಇದೆ. ಸೊ ನನಗೆ ಇವತ್ತು ಕೋರ್ಟ್ನಲ್ಲಿ ಏನೇನು ಪ್ರೊಸೀಡಿಂಗ್ಸ್ ಆಯಿತು ಅದರ ಮಾಹಿತಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ನಿಮಗೇನು ಅನಿಸುತ್ತೆ, ಕೋರ್ಟ್ ಅವಕಾಶ ಕೊಡಬೇಕಾಗಿತ್ತಾ ಕೋರ್ಟ್ನಲ್ಲಿ ದರ್ಶನ್ ಅವ್ರಿಗೆ? ಸೊ ಹಾಗೆ ಟೆಕ್ನಾಲಜಿನೇ ಬೆಟರಾ, ವಿಡಿಯೋ ಕಾಲ್? ನೀವೊಂದು ಕಾಮನ್ ಆಡಿಯನ್ಸ್ ಆಗಿ ಏನು ಹೇಳ್ತೀರಾ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ? ಜೊತೆಗೆ ಪ್ರದೋಷ್ನ 2 ಸುತ್ತಿನ ವಿಚಾರಣೆ ಆಗಿದೆ, ಇನ್ನೂ ಕೂಡ ವಿಚಾರಣೆ ಆಗಬೇಕಾಗಿದೆ, ಪಾರ್ಟಿ ಸವಾಲನ್ನು ಕೂಡ ಎದುರಿಸಬೇಕಾಗಿದೆ. ಸೊ ನೋಡೋಣ ಏನಾಗುತ್ತೆ, ಈ ಕೇಸ್ ಎಲ್ಲರಿಗೂ ಹೋಗುತ್ತೆ ಏನೋ ಅಂತ. ಬಟ್ ಈಗಂತೂ ಸದ್ಯಕ್ಕೆ ಭಾಳ ಒಂದು ಶಾಕಿಂಗ್ ಟ್ವಿಸ್ಟನ್ನು ತೊಗೊಂಡಿರೋದಂತೂ ನಿಜ. ಸೊ ಇದರಿಂದ ಸೇಫ್ ಆಗ್ತಾರೆ ಹೇಗೆ? ಭಾಳ ಮುಖ್ಯವಂತ ಒಂದು ಪಾಯಿಂಟ್ ಏನಿದೆ, ದರ್ಶನ್ ಅವರು ಇದರಲ್ಲಿ ಸೇಫ್ ಆಗೋಕೆ ಅಥವಾ ತನ್ನ ತಪ್ಪಿಲ್ಲ ಅಂತ ಪ್ರೂವ್ ಮಾಡೋಕೆ ಏನಿದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ. ಸೊ ಅದರಲ್ಲಿ ನೀವು ಡೀಟೇಲ್ ಆಗಿ ನೋಡ್ಬೋದು. ನಮಸ್ಕಾರ.